ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮ್ ಇನ್ಫೋಟೆಕ್ ಕರ್ನಾಟಕ. ಕನ್ನಡಿಗರಿಗೋಸ್ಕರ ಮಾಡ್ತಿರೋ ವಿಡಿಯೋ ಇದು. ನೀವಿನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮಗೆ ತಿಳಿಸ್ತಾ ಇರೋದೇನಂತ ಅಂದರೆ, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ ನಡೀತಾ ಇದೆ. ಬಾಂಗ್ಲಾದೇಶ ಅವರು ಇಂಡಿಯಾಗೆ ಟೆಸ್ಟ್ ಸರಣಿ ಆಡೋಕೆ ಬಂದಿದ್ದಾರೆ. ಅದು ಎಲ್ಲಿ ನಡೀತಿದೆ ಅಂದರೆ, ಇಂಡಿಯಾ ಚೆನ್ನೈಯಲ್ಲಿ ಚೇಪಾಕ್ ಸ್ಟೇಡಿಯಂ ಇದೆ. ಆ ಚೇಪಾಕ್ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ನಡೀತಾ ಇದೆ. ಇದರಲ್ಲಿ ಬಾಂಗ್ಲಾದೇಶರು ಟಾಸ್ ಬೌಲಿಂಗ್ ನ ಚೂಸ್ ಮಾಡ್ತಾರೆ. ಆ ಚೇಪಾಕ್ ಸ್ಟೇಡಿಯಂದು ಅವರೇಜ್ ಯಾವ ತರ ಇದೆ ಅಂದ್ರೆ, ಯಾರೇ ಟಾಸ್ ವಿನ್ ಆಗಿದ್ರು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡಿ ಬಾಂಗ್ಲಾದೇಶರು ಒಂದು ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಬೌಲಿಂಗ್ ತಗೊಂಡಿದ್ದಾರೆ. ಬೌಲಿಂಗ್ ತಗೊಂಡ್ಬಿಟ್ಟು ಏನೋ ಗುಡ್ಡೆ ಹಾಕಿದೆ ಅಂತ ಅವ್ರೇನೋ ಬಂದ್ಬಿಟ್ಟು ಅಲ್ಲಿ ಆಡಕ್ ನೋಡಿದ್ರು. ಆದ್ರೆ ಅಲ್ಲೇನು ಅದು ವರ್ಕೌಟ್ ಆಗಿಲ್ಲ. ಯಾಕಪ್ಪ ಅಂತಂದ್ರೆ, ಅವರು ಫಸ್ಟ್ ಸೆಷನ್ ಆಡಿದಾಗ ನೋಡ್ಬೋದಾಯ್ತು 141 ರನ್ಸ್ಗೇನೋ ಅವರು ಆಲ್ ಔಟ್ ಆಗ್ತಾರೆ. ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹೇಗಿತ್ತಪ್ಪ ಅಂತಂದ್ರೆ, ಕ್ಯಾಪ್ಟನ್ ರೋಹಿತ್ ಶರ್ಮಾ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರು ಒಂದು ಇದಾದ್ಮೇಲೆ ಒನ್ ಡೌನ್ ಶುಭ್ಮನ್ ಗಿಲ್ ಬರ್ತಾರೆ, ಆಮೇಲೆ ವಿರಾಟ್ ಕೊಹ್ಲಿ ಬರ್ತಾರೆ. ನೆಕ್ಸ್ಟ್ ವಿಕೆಟ್ ಕೀಪರ್ ಅಂತ ರಿಷಬ್ ಪಂತ್ ಕೂಡ ಇರ್ತಾರೆ. KL ರಾಹುಲ್ ಕಂಪ್ಲೀಟ್ ಒಂಥರ ಮಿಡಲ್ ಆರ್ಡರ್ ಬ್ಯಾಟ್ಮನ್ ತರ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಆಲ್ ರೌಂಡರ್ ರವೀಂದ್ರ ಜಡೇಜಾ ಅವರು ಬರ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ರವಿಚಂದ್ರನ್ ಅಶ್ವಿನ್ ಬರ್ತಾರೆ. ಅದಾದ್ಮೇಲೆ RCB ಪ್ಲೇಯರ್ ಆಕಾಶ್ ದೀಪ್ ಕೂಡ ಒಂಥರ ಚಾನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬೆಂಕಿ ಬೌಲರ್ ಜಸ್ಪ್ರೀತ್ ಬುಮ್ರಾ ಕೂಡ ಚಾನ್ಸ್ ಕೊಟ್ಟಿದ್ದಾರೆ. ಮೊಹಮ್ಮದ್ ಸಿರಾಜ್ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಟಿಂಗ್ ನೋಡೋದಾದ್ರೆ, ನಮ್ಮ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿ ರನ್ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅವರು T20 ಫಾರ್ಮ್ ಆದ್ಮೇಲೆ ಒಂದು 2 ಮಂತ್ಸ್ ಏನೋ ಅವ್ರದ್ದು ಕಂಪ್ಲೀಟ್ ಆಗಿ ರೆಸ್ಟ್ ಮಾಡಿದ್ರು. ಅದ್ರೂ ಪ್ರಯುಕ್ತ ಏನೋ ಗೊತ್ತಿಲ್ಲ. ಆದ್ರೆ ಅವರು ಯಾವುದೇ ರೀತಿಯಾದಂತ ರನ್ ಕೂಡ ಕಲೆ ಹಾಕಿಲ್ಲ. ಕಮ್ಮಿ ಡಿಜಿಟ್ಗೆ ಅವರು ಔಟ್ ಆಗೋದು. ನೆಕ್ಸ್ಟ್ ಇದಾದ್ಮೇಲೆ ಶುಭ್ಮನ್ ಗಿಲ್ ಫಸ್ಟ್ ಸೆಷನ್ ಅಲ್ಲಿ ಬಂದ್ಬಿಟ್ಟು ಅವ್ರು ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಡಕ್ಔಟ್ ಆಗಿರ್ತಾರೆ. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಬಂದ್ಬಿಟ್ಟು ಅವರು ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇನ್ನ ನಾಟ್ ಔಟ್ ಆಗಿ ಅವರು ಇನ್ನ ಸ್ಕ್ರೀಸ್ ಅಲ್ಲಿ ಇದ್ದಾರೆ. ಹೋಪ್ ಮಾಡೋಣ ಅವ್ರು ಒಂಥರ ಒಂದು ಬಿಗ್ ಸೆಂಚುರಿ ಬರಲಿ ಅಂತ ಹೇಳಿ. ಯಶಸ್ವಿ ಜೈಸ್ವಾಲ್ ಜೊತೆ ರಿಷಬ್ ಪಂತ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಯಶಸ್ವಿ ಜೈಸ್ವಾಲ್ ಅವರು 118 ಬಾಲ್ಸ್ ಆಡಿ ಒಂದು 56 ರನ್ಸ್ ಕಲೆ ಹಾಕಿದ್ದಾರೆ. ಇದೊಂಥರ ಒಂದು ಇಂಡಿಯಾಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರೊಂದು ಯಂಗ್ ಪ್ಲೇಯರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆದ್ಮೇಲೆ ಯಾರಪ್ಪ ಇಂಡಿಯಾನ ಮುಂದೆ ತಗೊಂಡು ಹೋಗ್ತಾರೆ ಅಂತ ನೋಡಿದಾಗ ಒಂದು ಯಶಸ್ವಿ ಜೈಸ್ವಾಲ್ ಆಗಿರ್ತಾರೆ, ಇನ್ನೊಂದು ಶುಭ್ಮನ್ ಗಿಲ್ ಆಗ್ತಾರೆ. ಯಾಕೆಂದ್ರೆ ಅವ್ರದ್ದು ಕನ್ಸಿಸ್ಟೆನ್ಸಿ ಅದೇ ತರ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ರಿಷಬ್ ಪಂತ್ 52 ಬಾಲ್ ಆಗ್ಬಿಟ್ಟು 39 ರನ್ನ ಕಲೆ ಹಾಕಿದ್ದಾರೆ. ಇವರು ಒಂಥರ ಒಳ್ಳೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಾದ್ಮೇಲೆ KL ರಾಹುಲ್ ಬರ್ತಾರೆ ಸ್ಕ್ರೀಸ್ ಅಲ್ಲಿ 52 ಬಾಲ್ ಆಡ್ಬಿಟ್ಟು 16 ರನ್ ಹೊಡಿತಾರೆ. ಇವರು ದುಲೀಪ್ ಟ್ರೋಫಿ ಇದರಲ್ಲೆಲ್ಲ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಆದ್ರೆ ಟೀಮ್ ಇಂಡಿಯಾ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಇದಾದ್ಮೇಲೆ ಒಂದು ಕಿಲಾಡಿ ಜೋಡಿ ಬರುತ್ತೆ ನೋಡಿ. ಅದು ಯಾವ್ದು ಅಂದ್ರೆ ರವೀಂದ್ರ ಜಡೇಜಾ ಮತ್ತೆ ರವಿಚಂದ್ರನ್ ಅಶ್ವಿನ್. ಇವರಿಬ್ರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಬಿಟ್ಟು ಇಂಡಿಯಾನ ಒಂದು ಒಳ್ಳೆ ಲೀಡ್ಗೆ ತಗೊಂಡೋಗ್ತಾರೆ. ಇವರು ರವೀಂದ್ರ ಜಡೇಜಾ ಅವರು 124 ಬಾಲ್ ಆಡ್ಬಿಟ್ಟು 84 ರನ್ ಹೊಡಿತಾರೆ. ಇದರಲ್ಲಿ 2 6 ಹೊಡೆದಿರ್ತಾರೆ ಮತ್ತೆ 10 ಬೌಂಡ್ರಿಗಳನ್ನ ಟಾರ್ಗೆಟ್ ಮಾಡಿರ್ತಾರೆ. ಇದಾದ್ಮೇಲೆ ರವಿಚಂದ್ರನ್ ಅಶ್ವಿನ್ ಬಂದ್ಬಿಟ್ಟು 133 ಬಾಲ್ ಆಡ್ಬಿಟ್ಟು 113 ರನ್ ಹೊಡಿತಾರೆ, 11 4 ಮತ್ತೆ ಹಾಗೆ 2 6 ಹೊಡೆದ್ಬಿಟ್ಟು 84.96 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಇದೊಂದು ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವರು ಡೊಮೆಸ್ಟಿಕ್ ಅಲ್ಲೆಲ್ಲ ಒಂಥರ T20 ಫಾರ್ಮೆಟ್ ಅಲ್ಲಿ ಒಂಥರ ಸಕಲಾಗಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ ಪ್ಲೇಯಿಂಗ್ ಲೆವೆಲ್ಗೆ ಕರ್ಕೊಂಡಿದ್ರು. ಅದೊಂದು ರೀಸನ್. ಆದ್ರೆ ಇನ್ನೊಂದು ರೀಸನ್ ಏನಪ್ಪ ಅಂತಂದ್ರೆ, ರವಿಚಂದ್ರನ್ ಅಶ್ವಿನ್ ಅವ್ರದ್ದು ಹೋಮ್ ಗ್ರೌಂಡ್ ಯಾವ್ದಪ್ಪ ಅಂತಂದ್ರೆ ಅದು ಚೆನ್ನೈ ಚೇಪಾಕ್ ಸ್ಟೇಡಿಯಂ ಯಾವ ತರ ಬಿಹೇವ್ ಮಾಡುತ್ತೆ, ಯಾವ ತರ ಏನ್ ಮಾಡುತ್ತೆ ಅಂತ ಅವರಿಗೆ ಸಾಕಷ್ಟು ಇನ್ಫಾರ್ಮೇಶನ್ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಆದ್ರೆ ಅವ್ರನ್ನ ಸೆಲೆಕ್ಟ್ ಮಾಡಿರೋದು ಏನು ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಒಂದು ಸೆಂಚುರಿ ಬಂದಿದೆ, ಮತ್ತೆ ಅವರು ಆಲ್ರೌಂಡರ್ ಆಡ್ತಾರೆ. ಯಾಕೆಂದ್ರೆ ಅವರು ಅಂತ ಹೇಳ್ಬೋದು, ಆ ರೀತಿ ಬೌಲಿಂಗ್ ಮಾಡ್ತಾರೆ. ಇದರಲ್ಲಿ ಪರ್ಫಾರ್ಮೆನ್ಸ್ ಮೇಜರ್ ರೋಲ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಮತ್ತೆ ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ ಅವ್ರದ್ದು ಆಗಿರುತ್ತೆ. ಯಾಕೆಂದ್ರೆ ಅವರು ಒಂಥರ ಎಲ್ಲ ವಿಕೆಟ್ಸ್ ಒಂಥರ ಫಾಲ್ ಡೌನ್ ಆಗ್ತಾ ಇರ್ಬೇಕಾದಾಗ ಅವರು ಬಂದ್ಬಿಟ್ಟು ಒಂದು ಸ್ಟ್ಯಾಂಡಿಂಗ್ ತಂದ್ಬಿಟ್ಟು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನೇನು ಇಂಡಿಯಾ ಕೈ ಬಿಟ್ಟು ಹೋದಪ್ಪ ಅನ್ನೋ ಟೈಮಲ್ಲಿ ಯಶಸ್ವಿ ಜೈಸ್ವಾಲ್ ಅವರೊಂದು ಹಾಫ್ ಸೆಂಚುರಿ ಬರುತ್ತೆ. ಅದು ಒಂಥರ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಸ್. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.